ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನೀಗ ಸ್ಯಾಟರ್ಡೇ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ನಬೈಂದು ಇವತ್ತು ಹಾಲಿಡೇ ಐತಿ, ಅದಕ್ಕೆ ಲೇಟಾಗಿ ಎದ್ದ. ಸೊ ಲೇಟಾಗಿ ಎಲ್ಲ ಸ್ಟಾರ್ಟ್ ಮಾಡತ್ತೀನಿ. ಸೊ ಈಗ ಅವಂಗೆ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ಬೇಕು. ಸೊ ಅದಕ್ಕೆ ಅವ್ನ ಫೇವ್ರೇಟ್ ಪಾಸ್ತಾ ಮಾಡ್ಬೇಕು ಅಂದ್ಕೊಂಡೇನಿ ಇವತ್ತು. ಸೊ ನಾನು ಹೆಂಗೆ ಮಾಡ್ತೀನಿ, ಸಿಂಪಲ್ ಮಾಡ್ತೀನಿ. ಯಾಕಂದ್ರೆ ಸಣ್ಣ ಹುಡುಗರಲ್ಲ, ಸೊ ಜಾಸ್ತಿ ಎಲ್ಲ ಸಾಸ್ ಚೀಸ್ ಅದೆಲ್ಲ ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ ಹಾಕಿ ಮಾಡ್ತೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೆಂಗೆ ಮಾಡ್ತೀನಿ ಅಂತ. ಮತ್ತು ಫ್ರೆಂಡ್ಸ, ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ನನ್ನ ರೆಸಿಪಿನ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಬರ್ತೈತಿ ಅದು ನನಗೆ ಹೇಳ್ರಿ, ಕಮೆಂಟ್ ಮಾಡಿ ನನಗೆ ಹೇಳ್ರಿ ಹೆಂಗೆ ಬರ್ತೈತಿ. ಮತ್ತು ನಿಮ್ಗೆ ಯಾವ್ಯಾವ ರೆಸಿಪಿ ಬೇಕು ಅದನ್ನು ಹೇಳ್ರಿ. ನಾನು ಆದಷ್ಟು ನನಗೆ ಗೊತ್ತಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಂತ. ಸೊ ಈಗ ಪಾಸ್ತಾ ಕುದ್ದಾವೀಗ ಆಲ್ಮೋಸ್ಟ್. ಈಗ ಏನಿಲ್ಲ, ಒಗ್ಗರಣೆ ಹಾಕ್ಬೇಕು. ಸೊ ಬರ್ರಿ ತೋರಿಸ್ತೇನಂತ. ಫ್ರೆಂಡ್ಸ್, ನಾನೀಗಿಲ್ಲೇ ಪಾಸ್ತಾ ಮಾಡಾಕತ್ತೀನಿ. ಈಗ ಇದು ಪಾಸ್ತಾನು ಇದು ಕುದಿಸ್ಕೊಂಡೇನಿ. ಸೊ ನೋಡಿರಿ ಕುದ್ದಾವ. ಸೊ ಈಗ ನಾನು ಒಗ್ಗರಣೆ ಹಾಕತ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ. ಡೈಲಿ ಅವ್ರಿಗೂ ಚಪಾತಿ ಆಮೇಲೆ ಬಾಕ್ಸಿಗೆ ಅದು ಇದು ಇದಾಗಿರ್ತೈತಲ್ಲ, ಸ್ವಲ್ಪ ಸ್ಯಾಟರ್ಡೇ ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಗೋದು ಮಾಡಿಕೊಟ್ರೆ ಅವ್ರಿಗೂ ಖುಷಿ ಇರ್ತೈತಿ. ಸೊ ನಾನೀಗಿಲ್ಲೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ ಸಣ್ಣ ಹೆಚ್ಕೊಂಡಿದ್ದು ಹಾಕೀನಿ. ಸೊ ನಾನೀಗ ಅವ್ನಿಗೆ ಅಷ್ಟೇ ಮಾಡತ್ತೀನಿ. ಆಮೇಲೆ ನೆಕ್ಸ್ಟ್ ಈಗ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ ಮನ್ಯಾಗ ಏನೈತಿ ಅದನ್ನಷ್ಟೇ ಹೆಚ್ಚಿಟ್ಕೊಂಡೀನಿ. ಒಂದು ಟೊಮೆಟೊ, ಸೊ ಒಂದು ಸ್ವಲ್ಪ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಆನಿಯನ್. ಸೊ ಇಷ್ಟು ಹಾಕಿ ಮಾಡಾಕತ್ತೀನಿ ನಾನು. ಸೊ ಒಂದು ಸ್ವಲ್ಪ ಬೇಯ್ದ ಮ್ಯಾಗ ಇದು ಒಂದು ಸ್ವಲ್ಪ ಇದನ್ನ ಆದ್ಮ್ಯಾಗ ಎಣ್ಣೆ ಒಳಗೆ ಫ್ರೈ ಆದ್ಮ್ಯಾಗ ಸೊ ಕ್ಯಾರೆಟ್ ಹಾಕ್ತೀನಿ. ನೆಕ್ಸ್ಟ್ ಕ್ಯಾಪ್ಸಿಕಮ್, ಆಮೇಲೆ ಆನಿಯನ್ ಎಲ್ಲ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ನೋಡಿರಿ ಎಷ್ಟು ಕಲರ್ಫುಲ್ ಕಾಣತೈತಿ. ಸೊ ಆ್ಯಕ್ಚುಲಿ ಇದಕ್ಕೆ ಟೊಮೆಟೊ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ನಾನೀಗಿಲ್ಲ ಸ್ವಲ್ಪ ಮಾಡಾಕತ್ತೀನಲ್ಲ, ಅದಕ್ಕೆ ಒಂದು ಟೊಮೆಟೊ ಹೆಚ್ಚಿ ಹಾಕತ್ತೀನಿ. ಸೊ ನೀವು ಭಾಳ ಮಾಡಾಕತ್ತಿದ್ರಿ ಅಂದರೆ ಪೇಸ್ಟ್ ಮಾಡ್ಕೊಂಡ್ರೆ ಅದು ಗ್ರೇವಿ ಚಲೋ ಆಗ್ತೈತಿ. ನಾನಿಲ್ಲೇ ಮೆಣಸಿನ್ಕಾಯಿ ಯೂಸ್ ಮಾಡತ್ತಿಲ್ಲ, ಯಾಕಂದ್ರೆ ಅವ್ನು ಸ್ವಲ್ಪ ಖಾರ ಖಾರ ಅಂತಾನೆ. ಸೊ ಕ್ಯಾಪ್ಸಿಕಮ್ಮು ಐತಲ್ಲ, ಒಂದು ಸ್ವಲ್ಪ ಅದು ಸ್ವಲ್ಪ ಖಾರ ಫ್ಲೇವರ್ ಸ್ವಲ್ಪ ಇರ್ತೈತಿ. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೇನೆ. ಸೊ ಮೆಣಸಿನ್ಕಾಯಿ ಹಾಕಬೇಕಂತ ಏನಿಲ್ಲ. ಸೊ ನೀವು ದೊಡ್ಡವ್ರು ತಿನ್ನೋರಿದ್ರೆ ನೀವು ಒಂದು ಮೆಣಸಿನ್ಕಾಯಿ ಒಂದು ದೊಡ್ಡದು ಹೆಚ್ಚಿ ಹಾಕ್ಕೋಬೋದು. ಸೊ ಇದು ವೆಜಿಟೇಬಲ್ಸ್ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೆಂಡ್ಸ್, ನನಗಿಲ್ಲೇ ಟೊಮೆಟೊನೂ ಹಾಕ್ಕೊಂಡೇನಿ. ಸೊ ಈಗ ನಾನು ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್ ಹಾಕ್ತೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಆರಿಗ್ಯಾನೋ, ಆಮೇಲೆ ಒಂದು ಸ್ವಲ್ಪ ಉಪ್ಪು,
ಈಗ ನನಗಿನ್ನೇ ಸ್ವಲ್ಪ ಟೊಮೆಟೊ ಸಾಸ್ ಹಾಕೀನಿ, ಆಮೇಲೆ ಇದೊಂದು ಸ್ವಲ್ಪ ಚೀಸ್ ಹಾಕೀನಿ. ಫ್ರೆಂಡ್ಸ್, ನಾನೀಗ ಪಾಸ್ತಾ ಎಲ್ಲ ಹಾಕಿ ಮಿಕ್ಸ್ ಮಾಡೀನಿ ನೋಡಿರಿ. ಸೊ ಈ ಥರ ಆಗೈತಿ. ಸೊ ನೋಡಿರಿ, ಜಾಸ್ತಿ ನಾನು ಇದನ್ನು ಹಾಕಕ್ಕೆ ಹೋಗಿಲ್ಲ, ಚೀಸ್ ಮತ್ತು ಸ್ವಲ್ಪ ಹಾಕೀನಿ, ಸಾಸ್ ಚೀಸ್ ಒಂದು ಸ್ವಲ್ಪ ಟೇಸ್ಟ್ಗಷ್ಟೇ ಹಾಕಿ ಬಿಟ್ಟೇನಿ. ಸೊ ನೀವು ಬೇಕಂದ್ರೆ ನೀವು ದೊಡ್ಡವ್ರು ತಿನ್ನೋರಿದ್ರೆ ಒಂದು ಸ್ವಲ್ಪ ಭಾಳಷ್ಟು ಹಾಕ್ಕೋಬೋದು. ಸೊ ನೋಡಿರಿ, ಪಾಸ್ತಾ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಎಲ್ಲ ಕೆಲಸ ಮುಗೀತು. ಪಾಸ್ತಾ ಮಾಡಿದ್ದೆಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಸೊ ನಾನು ಒಂದು ಸ್ವಲ್ಪ ಕುಂತು ಸ್ವಲ್ಪ ಲೇಟಾಗಿನ ಸ್ನಾನ ಎಲ್ಲ ಮಾಡಿ ಕೆಲಸ ಮುಗಿಸಿ ಸೊ ಈಗ ಬಂದು ಕುಂತೆ. ನಬ್ಬೈದಿನ್ನೂ ಸ್ನಾನ ಇಲ್ಲ, ಮಾಡಿಸ್ಬೇಕು. ಸೊ ಡೈಲಿ ಅಂತೂ ಬೆಳಗ್ಗೆ ಜಲ್ದಿನೇ ಮಾಡ್ತಾನೆ, ಅದಕ್ಕೆ ಇರಲಿ ಒಂದು ಸ್ವಲ್ಪ ಲೇಟಾಗಿ ಮಾಡಿಸೋಣ ಅಂಥೇಳಿ ಬಿಟ್ಟೇನಿ. ಸೊ ಮತ್ತು ಅವಂಗೀಗ ಹೋಮ್ವರ್ಕ್ ಮಾಡಿಸ್ಬೇಕು. ಹೋಮ್ವರ್ಕ್ ಭಾಳ ಐತಿ. ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಮತ್ತು ಮಧ್ಯಾಹ್ನ ಸ್ವಲ್ಪ ಪುಳಿಯೋಗರೆ ಮಾಡ್ಬೇಕಂತ. ಅವಂಗೆ ಪುಳಿಯೋಗರೆ ಇಷ್ಟ. ಸೊ ಪುಳಿಯೋಗರೆ ಏನಾರೇ ಮಾಡಬೇಕು. ಸೊ ಮತ್ತು ನಾನು ನಿಮ್ಗೆ ಈವ್ನಿಂಗ್ ಒಂದು ಹೊಸ ರೆಸಿಪಿ ಜೋಡಿ ಬರ್ತೀನಿ. ಪ್ಲೀಸ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಆಮೇಲೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆಮೇಲೆ ನಾನು ನಿಮ್ಗೆ ಹಿಂದಿನ ವಿಡಿಯೋದಾಗ ಒಂದು ಬ್ಯೂಟಿ ಟಿಪ್ ಹೇಳಿದ್ದೆ, ಅದು ಹಾಲಿನ ಕೆನೆ ಹಚ್ಕೋಬೇಕಂತ. ಸೊ ನೀವೆಲ್ಲ ಟ್ರೈ ಮಾಡಿರಿ ಏನೋ. ಆಮೇಲೆ ನಿಮ್ಗೆ ಯಾವ್ದಾರ ಬೇರೆ ನಿಮ್ಗೆ ಏನಾರ ಟಿಪ್ ಗೊತ್ತಿತ್ತಂದ್ರೆ ನಂಗೆ ಹೇಳ್ರಿ, ನನಗೂ ಶೇರ್ ಮಾಡಿರಿ, ನಾನು ಟ್ರೈ ಮಾಡ್ತೀನಿ. ಮತ್ತು ಹೋಮ್ವರ್ಕ್ ಮಾಡೋಣ. ಅವ್ನು ಮಂಡೇ ಓರಲ್ ಟೆಸ್ಟ್ ಐತಿ. ಸೊ ಅದಕ್ಕೆ ಸೊ ಈಗ ಆ್ಯನ್ಯುವಲ್ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಬರೀ ಆ ಟೆಸ್ಟ್ ಈ ಟೆಸ್ಟ್ ಅಂತೇಳಿ ಸಡನ್ನಾಗಿ ಹೇಳ್ಬಿಡ್ತಾರೆ. ಸೊ ಅವ್ರಿಗೆ ಕಲಿಸೋದ ಒಂದು ದೊಡ್ಡ ಇದನ್ನು ಮರ್ತ್ಬಿಟ್ಟಿರ್ತಾರಲ್ಲ. ಸೊ ಈಗೆಲ್ಲ ನಾವು ಮನ್ಯಾಗ ಕುಂತು ನಾವು ಕಲಿಸ್ಬೇಕು. ಅವ್ರು ಹೇಳ್ತಾರೆ ಬರೀ ಸ್ಕೂಲ್ ಕಳ್ಸೋದಷ್ಟೇ ಇದನ್ನು, ಬಟ್ ಮನ್ಯಾಗೆಲ್ಲ ಕಲಿಸೋದು ನಮ್ದು ಇದನ್ನು ರೆಸ್ಪಾನ್ಸಿಬಿಲಿಟಿ. ನಾವು ಕಳಿಸ್ಬೇಕು ಅವಂಗೆ. ಸೊ ಓಕೆ ಫ್ರೆಂಡ್ಸ, ಈಗ ಮತ್ತೆ ಸಿಗ್ತೇನೆ ನಾನು. ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಆಮೇಲೆ ನಾನು ನಿಮ್ಮ ಜೋಡಿ ಹೊಸ ರೆಸಿಪಿ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತೆ. ಬೈ ಹಾಯ್ ಹೇಳಿ. ಹಾಯ್. ಚಂದಂಗೆ ನೋಡ್ರಿ ಅವ್ನ ಅಭ್ಯಾಸ ನೋಡ್ರಿ ಹೆಂಗೆ ಮಾಡತ್ತಾನೆ. ಮಲ್ಕೊಂಡೆ ಸೀದಾ ಕೂಡ ಹೇಳಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೇನೆ. ನೋಡ್ರಿ ಫ್ರೆಂಡ್ಸ್, ನಬ್ಬೈದು ಹ್ಯಾಂಡ್ ರೈಟಿಂಗ್ ಸರ್. ಫ್ರೆಂಡ್ಸ್, ಈವ್ನಿಂಗ್ ನಾವಿಲ್ಲೇ ಟೆಂಪಲ್ ಹೋಗಿದ್ವಿ. ಸ್ಯಾಟರ್ಡೇ ಅಲ್ಲ, ಅದಕ್ಕೆ ಹೋಗಿದ್ವಿ ಟೆಂಪಲ್ಗೆ. ಸೊ ಇಲ್ಲೇ ಒಂದು ಸ್ವಲ್ಪ ಮನೆಯಿಂದ ಒಂದು ಸ್ವಲ್ಪ ದೂರ ಐತಿ ಟೆಂಪಲ್. ಸೊ ಫಸ್ಟ್ ನಾವಿಲ್ಲೇ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ಒಳಗೆ ವಿಡಿಯೋ ಅಲವಿಲ್ಲ. ಸೊ ನಾನು ಅಷ್ಟೇ ಹೊರಗಿಂದನೇ ಎಷ್ಟಾಗ್ತೈತೋ ಅಷ್ಟೇ ವಿಡಿಯೋ ತೊಗೊಳಕ್ಕೆ ಟ್ರೈ ಮಾಡಿದೆ. ಸೊ ಬೆಳಗ್ದಿಂದ ನಿಮ್ಗೆ ಅದು ವೆಂಕಟೇಶ್ವರ ಮೂರ್ತಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ. ಭಾಳ ಚಂದ ಹೂವಿನ ಅಲಂಕಾರ ಎಲ್ಲ ಮಾಡಿರ್ತಾರೆ, ನೋಡೋಕ್ಕೆ ಚಂದ ಇರ್ತೈತಿ. ಸೊ ನೋಡಿರಿ, ಕಾಣಿಸತೈತಿ. ನಾನು ಎಷ್ಟೇ ವಿಡಿಯೋ ತೊಗೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ನಾನು ಅಲ್ಲಿಂದ ಸ್ವಲ್ಪ ಸಮೀಪಗೆ ಹನುಮಂತನ ಗುಡಿ ಐತಿ.
ಹನುಮಂತನ ಗುಡಿ ಒಳಗೆ ಅಲ್ಲೊಂದು ಸ್ವಲ್ಪ ವಿಡಿಯೋ ತೊಗೊಂಡೆ. ಸೊ ಸ್ಯಾಟರ್ಡೇ ಯಾವಾಗೂ ಹನುಮಂತನ ಗುಡಿಗೆ ಆಮೇಲೆ ವೆಂಕಟೇಶ್ವರ ಗುಡಿಗೆ ಹೋಗ್ತಿರ್ತೀವಿ. ಸೊ ನೋಡ್ರಿ ಎಷ್ಟು ಸ್ಯಾಟರ್ಡೇ ಅಲ್ಲ, ಅದಕ್ಕೆ ಎಷ್ಟು ಚಂದ ಹೂವಿನ ಅಲಂಕಾರ ಎಲ್ಲ ಮಾಡ್ಯಾರ. ಸೊ ನೈಟಿಗೆ ನಾನು ಚಪಾತಿ ಮತ್ತು ಇದು ಚನ್ನಂಗಿ ಬೇಳೆದು ಪಲ್ಯ ಮಾಡಿದೆ. ಸೊ ಇಮಿಡಿಯೇಟಾಗಿ ಏನೂ ಇಲ್ಲ ಅಂದರೆ ಸೊ ಈ ಥರ ನಾವು ಪಲ್ಯ ಮಾಡ್ಕೋಬೋದು. ಸೊ ಚಪಾತಿ ಮಾಡ್ತಾನೆ ನಾನು ಅದು ಬೇಳೆ ನೆನೆ ಹಾಕಿ ಇಟ್ಟಿದ್ದೆ. ಸೊ ಈಗ ಅದನ್ನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಎಷ್ಟು ಟೇಸ್ಟ್ ಆಗ್ತೈತಿ ಇದು ಪಲ್ಯ. ಸೊ ಇಮಿಡಿಯೇಟಾಗಿ ಒಂದು 2 ಮಿನಿಟ್ಸ್ನಾಗ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಏನಿಲ್ಲ, ನಾರ್ಮಲ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಟೊಮೆಟೊ ಖಾರ ಎಲ್ಲ ಹಾಕಿ ಕಲಿಸ್ಬಿಟ್ರೆ ಮುಗೀತೆ. ಒಂದು 2 ನಿಮಿಷ ಅದನ್ನು ಬೇಳೆನ ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡ್ತೈತಿ. ಸೊ ನೋಡಿರಿ, ನಾನು ಒಗ್ಗರಣೆ ಹಾಕ್ಕೊಂಡೇನಿ, ಅರಿಶಿನ ಹಾಕತ್ತೀನಿ. ನಾ ಬೈ ಹೋಮ್ವರ್ಕ್ ಮಾಡಾಕತ್ತಿದ್ದ. ಇನ್ನೂ ಸ್ವಲ್ಪ ಅಂದರೆ ಸ್ಯಾಟರ್ಡೆ ಸಂಡೇ ಇದ್ದಕ್ಕೆ ಹೋಮ್ವರ್ಕ್ ಜಾಸ್ತಿ ಕೊಟ್ಟಿದ್ರು ಅವಂಗೆ. ಅದಕ್ಕೆ ಅವ್ನು ಬಂದು ಇದು ಹಿಂಗೆ ಅದು ಹಿಂಗೆ ಅಂತ ಕೇಳಾಕತ್ತಿದ್ದ. ಸೊ ನೆಕ್ಸ್ಟ್ ನೋಡಿ, ನಾನು ಟೊಮೆಟೊ ಹಾಕಿದೆ, ಆಮೇಲೆ ನೆನೆ ಹಾಕಿರೋದು ಬೇಳೆನೂ ಹಾಕ್ಕೊಂಡೆ. ಇದು ಒಂದು 2 ನಿಮಿಷ ಹಿಂಗೆ ಕಲಿಸ್ಬೇಕು. ಸೊ ಭಾಳ ಟೇಸ್ಟ್ ಆಗ್ತೈತಿ ಈ ಥರ ಪಲ್ಯ. ಸೊ ನಿಮ್ಮ ಮನೆಗೆ ಏನೂ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇದಕ್ಕೆ ನಾನು ಲಾಸ್ಟಿಗೆ ಇದನ್ನು ಗುರೆಳ್ಳು ಪುಡಿ ಹಾಕಿ ಫೈನಲ್ ಮಾಡಿದೆ. ಸೊ ನೀರು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡೇನೆ. ನೋಡಿ ರೆಡಿ ಆಯ್ತು ಪಲ್ಯ. ಭಾಳ ಟೇಸ್ಟ್ ಆಗುತ್ತೆ ಪಲ್ಯ. ಇದನ್ನು ನೀವು ಚಪಾತಿಗೆ ರೊಟ್ಟಿಗೆ ಹಚ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಕಲರ್ಫುಲ್ ಕಾಣತೈತಿ. ನಮ್ಮದು ಉತ್ತರ ಕರ್ನಾಟಕ ಸ್ಟೈಲೇ ಬ್ಯಾಳಿ ಪಲ್ಯ ಇದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈಗ ಇಲ್ಲೇ ಎಂಡ್ ಮಾಡ್ಬೇಕು ಅಂದ್ಕೊಂಡೇನಿ. ಸೊ ನಿಮ್ಗೆ ಜೊತೆ ಇವತ್ತು 2 ರೆಸಿಪಿ ಶೇರ್ ಮಾಡ್ಕೊಂಡೇನಿ. ಸೊ ನಾನು ಇವತ್ತು ಏನೇನು ಮಾಡಿದ್ದೆ ಬ್ರೇಕ್ಫಾಸ್ಟ್ ಮತ್ತು ನೈಟ್ ಡಿನ್ನರ್ಗೆ, ಸೊ ಇನ್ನೇನು ಮಾಡೀನಿ ಅಂತ ಶೇರ್ ಮಾಡ್ಕೊಂಡೇನಿ. ಸೊ ನೀವು ಒಂದ್ಸಲ ಆ ರೆಸಿಪಿನ ಟ್ರೈ ಮಾಡಿರಿ. ಸೊ ಮನ್ಯಾಗ ಏನೂ ಇಲ್ಲದಾಗ ಜಲ್ದಿನೇ ಏನಾರೇ ಒಂದು ಮಾಡ್ಬೇಕಂತಂದಾಗ ಸೊ ಈ ಥರ ನೀವು ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ಬೋದು. ಸೊ ಪ್ಲೀಸ್ ಫ್ರೆಂಡ್ಸ್, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಆಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡತ್ತೀನಿ. ಬಾಯ್.